ಮಾಜಿ ಪ್ರಧಾನಿ ಎಚ್ ಡಿ ದೇವೇಗೌಡರ ಪತ್ನಿ ಚೆನ್ನಮ್ಮ, ಮಾಜಿ ಸಿ ಎಂ ಹಾಗೂ ಕೇಂದ್ರ ಸಚಿವ ಎಚ್ ಡಿ ಕುಮಾರಸ್ವಾಮಿಯವರ ತಾಯಿ ಚೆನ್ನಮ್ಮನವರು ಹಾಗೂ ಎಚ್ ಡಿ ರೇವಣ್ಣವರ ತಾಯಿ ಚೆನ್ನಮ್ಮನವರು. ಚೆನ್ನಮ್ಮನವರ ಬಗ್ಗೆ ಇಡೀ ಊರು ಮತ್ತು ಅವರ ಸಂಬಂಧಿಕರು ಸಹ ಸಾಕಷ್ಟು ಅವ್ರ ಬಗ್ಗೆ ಅಭಿಮಾನವನ್ನು ಹೊಂದಿದ್ದಾರೆ. ಅವರ ಸಂಬಂಧಿಯೊಬ್ಬರು ನಮ್ಮ ಜೊತೆ ಇದ್ದಾರೆ, ಅವ್ರನ್ನ ಮಾತಾಡಿಸ್ತೇನೆ. ಸರ್, ಈಗ ಚೆನ್ನಮ್ಮನವರು ಈ ದೇವೇಗೌಡರ ಮನೆಗೆ ಹೋದ ನಂತರದಲ್ಲಿ ದೇವೇಗೌಡರ ರಾಜಕೀಯ ಏಳು ಬೀಳು ಎಲ್ಲವನ್ನು ಸಹ ಅವರು ನೋಡಿದ್ರು. ಅವರು ಆ ಕುಟುಂಬಕ್ಕೆ ಎಷ್ಟು ಸಪೋರ್ಟಿವ್ ಆಗಿದ್ದರು, ಯಾವ ಥರ ಒಂದು ಹೋರಾಟ ಇತ್ತು? ಅದು ನೀವು ಹೇಳೋದು ಸತ್ಯ ಸರ್. ಯಾಕೆ ಅಂತ ಹೇಳಿದರೆ, ನಮ್ಮ ಇಲ್ಲಿಯ ಸುತ್ತಮುತ್ತಲ ಜನಗಳು ಏನು ಮಾತಾಡ್ತಾರೆ ಅಂತ ಹೇಳಿದರೆ, ಚೆನ್ನಮ್ಮನವರು ಅವ್ರ ಮನೆಗೆ ಮದುವೆ ಆದಾಗ ಅವ್ರ ಯೋಗನೇ ಬದಲಾವಣೆ ಆಯಿತು ಅಂತೇಳಿ ಹೇಳಿದ್ದಾರೆ. ಅವರು ಮುತಿಗೇರಳ್ಳಿ, ಅವರು ಹಾರದನಹಳ್ಳಿ. ನಮ್ಮ ತಾಯಿಯವರೆಲ್ಲ ಮದುವೆಗೆಲ್ಲ ಏನು ಕುಕ್ಕೆ ಹೊತ್ಕೊಂಡು ಹೋಗ್ತಾರೆ ಸಂಪ್ರದಾಯ ಪ್ರಕಾರವಾಗಿ ಹೇಳ್ತಾರಲ್ಲ, ಆಗ ಜೊತೆಯಲ್ಲಿ ಅವರಿಗೆಲ್ಲ ಹೋಗಿದ್ರಂತೆ. ಹೋದಾಗ ದೇವೇಗೌಡರ ಮನೆಯಲ್ಲಿ ಆ್ಯಕ್ಚುಲಿ ನಮ್ಮ ಚೆನ್ನಮ್ಮನವ್ರ ಮನೆಯವರಿಗಿಂತ ತೀರಾ ಒಂದು ಇದಾಗಿದ್ದ ಒಂದು ಶ್ರೀಮಂತಿಕೆ ಇಲ್ಲದೆ ಇರ್ತಕ್ಕಂಥ ಆಗಿದ್ದರಂತೆ. ಚೆನ್ನಮ್ಮನವ್ರು ಹೋದ್ಮೇಲೆ ಅವ್ರ ಮನೆ ಬೆಳವಣಿಗೆ ಆಯಿತು. ಚೆನ್ನಮ್ಮನವ್ರಿಗೆ ಏನಂದರೆ ಒಂದು ಧಾರ್ಮಿಕ ಭಾವನೆ, ಪೂಜೆ ಪುನಸ್ಕಾರ ಈ ಥರದಲ್ಲಿ ಅವರು ಚೆನ್ನಮ್ಮನವ್ರು ಯಾವಾಗಲೂ ನಡ್ಕೊಂಡು ಹೋಗುವಂಥ ಇದಿತ್ತು ಅವರಿಗೆ, ಬಾಂಧವ್ಯ ಅವರಿಗಿತ್ತು. ಅದು ಇಲ್ಲಿಗೆ ನಮ್ಮ ಊರಿಗೆ 1.5 ಕಿಲೋಮೀಟ್ರ್ ಆಗ್ತದೆ. ಅವರು ತಮ್ಮದವರಿಗೆಲ್ಲ ಅವರು ಸಪೋರ್ಟಿವ್ ಆಗಿ ನಿಂತಿದ್ದರು. ನಾವು ಸಹ ಈಗ 1.5 ವರ್ಷದಲ್ಲಿ ಚೆನ್ನಮ್ಮನವ್ರನ್ನ ಡಾಲರ್ಸ್ ಕಾಲೋನಿಗೆ ಹೋಗಿ ನೋಡ್ಕೊಂಬಂದಿದ್ದೆವು. ಅವರು ಯಾವಾಗಲೂ ನಮ್ಮ ಊರಿನವರೊಬ್ಬರು ಅಡುಗೆ ಭಟ್ರಿದ್ದಾರಲ್ಲ, ನಾಗರಾಜ್ ಶೆಟ್ಟಿ ಅಂತ ಹೇಳಿ, ಅವರನ್ನು ಕೇಳರಂತೆ, ಒಯ್ಯ ಸಣ್ಣವಯ್ಯ ದೊಡ್ಡವ್ಯ ಅವರು ಚೆನ್ನಾಗಿದ್ದಾರೆ ಅಂತ ಹೇಳಿದಾಗ, ಆವಾಗ ನಿಮ್ಮನ್ನು ನೋಡ್ಬೇಕಂತ ಬನ್ನಿ ಅಂತೇಳಿ ನಮ್ಮನ್ನು ಕರ್ಕೊಂಡೋಗಿ ಪಾಪ ಅಲ್ಲಿ ಮಾತಾಡಿಸಿ ಚೆನ್ನಾಗಿ ನಮ್ಮನ್ನು ಕಳಿಸಿದ್ರು. ಬಟ್ ಏನಂದರೆ, ಈ ವರ್ಷಕ್ಕೊಂದ್ಸಲ ಒಂದು ಜಾತ್ರೆ ನಡೆಯುತ್ತೆ. ಆ ಸಂದರ್ಭದಲ್ಲಿ ನಾವು ಚೆನ್ನಮ್ಮನವ್ರನ್ನ ನೋಡುವಂಥ ಭಾಗ್ಯ ನಮಗೆ ಸಿಗ್ತಾಯಿತ್ತು. ಅದು ಯಾಕೆಂದರೆ ವರ್ಷಕ್ಕೊಂದೇ ಸಲ ಅದು ಜಾತ್ರೆ ನಡೆಯುವಂಥದ್ದು. ಆ ಜಾತ್ರೆ ಸಂದರ್ಭದಲ್ಲಿ ಪ್ರಥಮವಾಗಿ ಪೂಜೆ ಮಾಡ್ತಿದ್ದರು ಅವರೇ, ದೇವೇಗೌಡರು ಮತ್ತು ಚೆನ್ನಮ್ಮ ಪ್ರಥಮ ಪೂಜೆ ಮಾಡೋರು. ಆ ಸಂದರ್ಭದಲ್ಲಿ ನಮ್ಮ ಎಲ್ಲರೂ ಸುತ್ತಮುತ್ತಲ ಜನಗಳು ಎಲ್ಲಿ ದೇವಸ್ಥಾನ ಸರ್? ಒಂದು ಕಿಲೋಮೀಟರ್, ಅವ್ರ ಮನೆಗೆ 1 ಕಿಲೋಮೀಟ್ರ್, ಇಲ್ಲಿಂದ 1 ಕಿಲೋಮೀಟ್ರ್ ಆಗುತ್ತೆ. ಇಲ್ಲಿ ಇದು ಚೆನ್ನಂಬಿಕಾ ದೇವಸ್ಥಾನ ಅಂತ ವರ್ಷಕ್ಕೊಂದ್ಸಲ ಜಾತ್ರೆ ನಡೆಯುತ್ತೆ. ಅದರ ಒಂದು ಇದನ್ನೆಲ್ಲ ಚೆನ್ನಮ್ಮನವರ ಸಪೋರ್ಟಿವ್ ಅಂದರೆ ಕೋಟ್ಯಾಂತರ ರೂಪಾಯಿ ಖರ್ಚು ಮಾಡಿ ದೇವಸ್ಥಾನ ಮಾಡಿಬಿಟ್ಟಿದ್ದಾರೆ. ಕೋಟ್ಯಾಂತರ ರೂಪಾಯಿ ಖರ್ಚು ಮಾಡಿ ಆ ದೇವಸ್ಥಾನ ಭಾಳ ಏನು ಚೆನ್ನಮ್ಮನವರು ದೇವೇಗೌಡರು ಅವ್ರ ಪತ್ನಿಗಾಗಿ ದೇವಸ್ಥಾನ ಕಟ್ಟಿದ್ದ? ಅಲ್ಲ, ಅದು ಹಳೆಯ ದೇವಸ್ಥಾನ ಇತ್ತು. ಅದಾದ ಮೇಲೆ ಅದರ ಹೆಸರನ್ನೇ ಇವ್ರಿಗೆ ಇಟ್ಟಿದ್ದು, ಯಾರಿಗೆ? ಚೆನ್ನಮ್ಮನವ್ರಿಗೆ ಇಟ್ಟಿದ್ದು. ಅದೇ ನನ್ನ ಪತ್ನಿ ಹೆಸರಿನಲ್ಲಿ ಇದೆಯಲ್ಲ ದೇವಸ್ಥಾನ ಇದೆಯಲ್ಲ ಅಂತ, ಅದರ ಅಲಂಕಾರವನ್ನು ಭಾಳ ಚೆನ್ನಾಗಿ ನೀಟಾಗಿ ಮಾಡಿದ್ದಾರೆ. ಚೆನ್ನಂಬಿಕಾ ಅಂತೇಳಿ ಹೆಸರಿಟ್ಟಿದ್ರು. ಅದು ದೇವಸ್ಥಾನ ಚೆನ್ನಂಬಿಕಾ, ದೇವರೇ ಚೆನ್ನಂಬಿಕಾ. ಬಟ್ ಅದರ ಈ ಹೊಣೆಗಾರಿಕೆಯನ್ನು ಹೊತ್ಕೊಂಡು ಅದನ್ನು ಕ್ಲೀನ್ ಮಾಡಿ ಅದಕ್ಕೆ ಒಳ್ಳೊಳ್ಳೆ ಇದನ್ನು ಕಟ್ಟಿ, ಗೋಪುರಗಳನ್ನೆಲ್ಲ ಕಟ್ಟಿ ನಿರ್ಮಾಣ ಮಾಡಿ ಇವತ್ತು ಸಮೃದ್ಧಿ ವರ್ಷಕ್ಕೊಂಥರ ನಡೆಯುತ್ತೆ. ಚೆನ್ನಮ್ಮನವರು ಅವರ ದೇವೇಗೌಡರ ಮತ್ತು ಅವರ ಮಕ್ಕಳ ರಾಜಕೀಯ ಒಂದು ಶ್ರೇಯಸ್ಸಿಗೆ ಅವರ ಪಾತ್ರ ಬಹಳ ಇದೆ ಅನ್ಸುತ್ತೆ. 100% ಭಾಗ ಇದೆ. ಯಾಕೆ ಗೊತ್ತಾ ಸರ್, ಇವರು ಹೋದ್ಮೇಲೆ ಇಲ್ಲಿ ಪುಟ್ಸ್ವಾಮಿಗೌಡರು ಜಿಲ್ಲಾ ಪರಿಷತ್ ಅಧ್ಯಕ್ಷರಾಗಿದ್ದಾರಲ್ಲ, ಅವರು ಮಾತನ್ನು ನಮ್ಮ ಏರಿಯಾದಲ್ಲಿ ಎಲ್ಲ ಕೇಳ್ತಾಯಿದ್ರು. ಈ ಏರಿಯಾದಲ್ಲಿ ಅವ್ರು ಏನು ಹೇಳಿದಾರೆ ಅದನ್ನು ಕೇಳ್ತಾಯಿದ್ರು. ಅವರಿಗೆ ಸಪೋರ್ಟಿವ್ ಆಗಿ ಈಗ ಚೆನ್ನಮ್ಮನವರು ತಮ್ಮದಿರನ್ನು ಬೆಳವಣಿಗೆ ಮಾಡಿದ್ದರಿಂದಲೇ ತಮ್ಮದಿರು ಅದು ನಾವು ಸಪೋರ್ಟಿವ್ ಆಗಿ ಅವರಿಗೆಲ್ಲ ನಿಂತ್ಕೊಂಡು ಅವ್ರಿಗೆ ಸಪೋರ್ಟ್ ಮಾಡಿ, ಈಗ ಚೆನ್ನಮ್ಮನವರು ಪುಟ್ಸಮ್ಮಣ್ಣನಿಗೆ ಸಪೋರ್ಟ್ ಇಲ್ಲ ಅಂತ ಹೇಳಿದರೆ ದೇವೇಗೌಡರಿಗೆ ಹಿಂಗೆ ಸಪೋರ್ಟಿವ್ ಆಗ್ತಾಯಿತ್ತು. ಚೆನ್ನಮ್ಮರ ಸಹಕಾರದಿಂದಲೇ ಅವರ ತಮ್ಮಂದಿರು ಚೆನ್ನಾಗಿ ಇಂಪ್ರೂವ್ಮೆಂಟ್ ಆದರು. ಆದ್ದರಿಂದಲೇ ದೇವೇಗೌಡರಿಗೊಂದು ಅದು ರಾಜಕೀಯವಾಗಿ ಸಪೋರ್ಟಿಂಗ್ ಆಯಿತು ಅಂತ ನನ್ನ ಭಾವನೆ ಇದೆ. ಈಗ ಚೆನ್ನಮ್ಮನವರ ನೀವು ಈ ಹಿಂದೆ ನೋಡಿದ ಹಾಗೆ ಚಿಕ್ಕ ಮಕ್ಕಳಿರುವಾಗ ಅವರು ಊರಿಗೆಲ್ಲ ಹೋಗ್ತಾ ಇದ್ರಿ, ಯಾವ ಥರ ಅದು ನಿಮ್ಮ ನೋಡಿ? ನಮಗೆ ಬಾಂಧವ್ಯ ಇದ್ರೂ ಅವರು ಇಲ್ಲಿಂದ ಮದುವೆ ಹೋದ ಮೇಲೆ ನಾವೆಲ್ಲ ಚಿಕ್ಕವರು, ನಮ್ಮ ಮನೆಯಲ್ಲಿ ಮತ್ತು ನಮ್ಮ ಗ್ರಾಮದಲ್ಲೆಲ್ಲ ಮಾತಾಡೋರು ಹೆಂಗೆ ಅಂದರೆ, ಚೆನ್ನಮ್ಮನವರು ಅವಾಗೆಲ್ಲ ನಾವೆಲ್ಲ ಕ್ಲಾಸ್ಮೇಟು ಹತ್ತಿರದ್ದು. ಯಾಕಂದ್ರೆ ಒಂದೇನೆಂದರೆ ನಮ್ಮೂರಿಗೆ ಅವ್ರಿಗೆ ಬಾಂಧವ್ಯ ಜಾಸ್ತಿ. ಯಾಕೆ ಸಂಬಂಧ ನಮ್ಮೂರಿನಲ್ಲಿ ಇರೋದರಿಂದ ಅವರು ನಮ್ಮೂರು ಅಂದರೆ ಇವತ್ತು ಭಾಳ ಗೌರವಿಸ್ತಾರೆ, ಪ್ರೀತಿಸ್ತಾರೆ. ಯಾಕೆ ನಮ್ಮೂರು ದೇವಸ್ಥಾನ ಕಟ್ಸೋಕೆ ಅವರೇ ಸಪೋರ್ಟಿವ್ ಮಾಡಿದ್ದು. ಈಗ ಮಾರೇನಹಳ್ಳಿ ಅಂತ ಹೇಳಿದರೆ ಅವರು ಇವತ್ತು ಅವರು ಜ್ಞಾಪಕ ಮಾಡ್ಕೊಳ್ತಾರೆ, ಆ ಊರ ಅದು ನಮಗೆ ಸಪೋರ್ಟಿವ್ ನಿಂತಿದ್ದಂಥ ಊರು ಅಂತೇಳಿ ಚೆನ್ನಮ್ಮನವರು ಒಡನಾಟ ಈವನ್ ಟುಡೇ ಇಟ್ಕೊಂಡಿದ್ದಾರೆ. ನಿಮ್ಮ ದೊಡ್ಡಮ್ಮನೂ ಅವರು ಕ್ಲಾಸ್ಮೇಟ್ ಆಗಿದ್ರು? ನಮ್ಮಮ್ಮ ಮತ್ತು ನಮ್ಮ ದೊಡ್ಡಮ್ಮ ಇಬ್ಬರೂ ಅವ್ರ ಕ್ಲಾಸ್ಮೇಟ್. ಯಾಕೆ ಕ್ಲಾಸ್ಮೇಟ್ ಹೇಳಿದ್ರೆ, ಇಲ್ಲಿ ಸ್ಕೂಲಿಲ್ಲ, ಆಗ ಸ್ಕೂಲ್ ಇದ್ದದ್ದು ಮುತಿಗೇರಳ್ಳಿ ಇತ್ತು. ಇಲ್ಲಿಂದ ನಡ್ಕೊಂಡು ಹೋಗಿ ಅಲ್ಲಿ ಓದುವಂಥ ಸಂದರ್ಭದಲ್ಲಿ ಅವರು ಬಾಂಧವ್ಯ ಬೇರೆ ಇತ್ತಲ್ಲ, ಅವಾಗ ಒಂದೇ ಕ್ಲಾಸ್ಮೇಟು.
ಅಲ್ಲೇ ಓದ್ಕೊಂಡಿದ್ರು. ಫೋಟೋಗಳು ನಾವು ಸಣ್ಣದ್ರಲ್ಲಿ ನೋಡಿದ್ದೆವು ನಾವು ನಮ್ಮ ದೊಡ್ಡಮ್ಮನ ಮನೇಲಿ ಫೋಟೋ ಇತ್ತು, ಚೆನ್ನಮ್ಮನವರು ನಮ್ಮ ಅಮ್ಮ ಇವ್ರದ್ದೆಲ್ಲ ಫೋಟೋ ಇತ್ತು. ಅದನ್ನು ನೋಡಿವು. ಅವಂದ್ರೆ ಆವಾಗ್ಯೂ ಇವಾಗ್ಯೂ ಡಿಫ್ರೆನ್ಸ್ ಇದೆ. ಏಜ್ ಆಗಿದ್ದಾರೆ ಈಗ ಅವರಿಗೆ. ಬಟ್ ಅವ್ರಿಗೆ ಒಳ್ಳೇದಾಗಲಿ. ಜೊತೆಗೆ ಈಗ ಅದೊಂದು ಆ್ಯಸಿಡ್ ಒಂದು ದಾಳಿ ಆಗ್ಬಿಡುತ್ತೆ, ಅದಾದ ನಂತರದಲ್ಲಿ ಸ್ವಲ್ಪ ಕುಗ್ಗೋದ್ರು ಅನಿಸುತ್ತೆ. ಅಂದರೆ ಹೆಲ್ತಿ ಎಲ್ಲರಿಗೂ ನಮಗೆ ಬೇರೆಯವ್ರಿಗಾದಂಗೆ ಅವ್ರಿಗಾದಂಗೆ ನಮಗೆ ಅದಾಗಿದೆಯಲ್ಲ, ಅದು ನಿಜ ಸಂಗತಿ. ಅದು ಅವ್ರಿಗೆ ಆ ಶೆಡ್ ಹಾಕಿದ ಮೇಲೆ ಸ್ವಲ್ಪ ಹೆಲ್ತು, ಅವ್ರಿಗೆ ಏಜ್ ಆಗಿತ್ತಲ್ಲ, ಅದು ಇಶ್ಯೂಸ್ ಸ್ವಲ್ಪ ಇದಾಯಿತು, ಪ್ರಾಬ್ಲಮ್ ಆಗಿದೆ ಇವರಿಗೆ. ಅವರ ಗುಣ ಮತ್ತು ಅವರ ಒಂದು ಸಪೋರ್ಟಿವ್, ಜೊತೆಗೆ ಸಂಬಂಧಿಕರ ಜೊತೆ ಅವ್ರು ನಡ್ಕೊಳ್ತಿದ್ದು ಒಬ್ಬ ಮಾಜಿ ಪ್ರಧಾನಿಯ ಕುಟುಂಬದ ಮಗಳು ಹೆಂಗೆ ಸರ್, ಜನಗಳು ಬೇರೆ ಬೇರೆ ರೀತಿ ಪ್ರಸ್ತಾಪ ಮಾಡ್ಬೋದು. ಈಗ ನಾವು ಹತ್ತಿರದಲ್ಲಿ ಕಂಡಂಥವ್ರು ಅವ್ರಿಗೆ ಇನ್ನೊಂದು ಅವ್ರಿಗೆ ಯಾರು ಚೆನ್ನಾಗಿಲ್ಲ. ಚೆನ್ನಮ್ಮನವರು ಸಪೋರ್ಟಿವ್ರಿಂದಲೇ ಅವರು ಸಂಬಂಧಿಕರು ಎಲ್ಲರೂ ಚೆನ್ನಾಗಿದ್ದಾರೆ ಸರ್. ಯಾರು ಚೆನ್ನಾಗ್ದಂಗೆ ಕೆಲವರು ಅವ್ರು ಹಂಗೆ ಮಾಡಿದ್ರು ಹಿಂಗೆ ಮಾಡಿದ್ರು, ಯಾರು ಮಾಡೋದ ನಾವು ಮಾಡ್ತಾರೆ. ಸಪೋರ್ಟಿವ್ ಚೆನ್ನಾಗಿ ಮಾಡಿದ್ದಾರೆ ಸರ್. ಅದರಲ್ಲಿ ಇದೇ ಇಲ್ಲ. ಈಗ ಮಾಜಿ ಪ್ರಧಾನಿ ಕುಟುಂಬದ ಮಾಜಿ ಪ್ರಧಾನಿ ಪತ್ನಿ ಮತ್ತು ಆ ಥರದೊಂದು ಇದಿತ್ತ ಏನಾದರೂ ಹೇಗೆ? ನಾನು ಪ್ರಧಾನಮಂತ್ರಿಯ ಪತ್ನಿ ಅನ್ನೋ ಭಾವನೆ ಅವ್ರಿಗಿರಲಿಲ್ಲ. ಅವರು ಪತ್ನಿ ಅಂತ ಹೌದು, ಆ ದುರಹಂಕಾರದ ಭಾವನೆಗಳು ಅವ್ರಿಗಿರಲಿಲ್ಲ. ಅವರು ಈ ಹೆಂಗೆ ಅಂತ ಹೇಳಿದ್ರು, ಇವತ್ತು ಮಗು ಹಂಗೆ ಅವರು ನಡ್ಕೊಂಡು ಹೋಗ್ತಾಯಿದ್ರು. ಅವತ್ತು ಹೆಂಗಿದ್ರು ಇವತ್ತು ಹಂಗೆ. ಅವರ ಇದರಲ್ಲಿ ಬದಲಾವಣೆ ಯಾವುದೂ ಕಾಣಲ್ಲ. ಜೊತೆಗೆ ದೇವೇಗೌಡರ ಜೊತೆ ಎಲ್ಲ ಕಾರ್ಯಕ್ರಮಗಳಲ್ಲೂ ಭಾಗವಹಿಸೋದು, ಅಂದರೆ ಪೂಜೆ ಇರ್ಬೋದು, ಧಾರ್ಮಿಕ ಕಾರ್ಯಕ್ರಮಗಳಲ್ಲಿ ದೇವೇಗೌಡರು ಬಹಳ ಒಬ್ಬರಾಗಿ ಬರೋದೇ ಕಷ್ಟ. ಇಬ್ಬರು ಜೊತೆ ಒಂದು ಆದರ್ಶ ದಂಪತಿ ಥರ ಯಾವಾಗಲೂ ಕಾಣಿಸ್ತಾ ಇದ್ರು. ಏನು ಹೇಳ್ತಾರೆ ಅದರಲ್ಲಂತೂ ಎರಡು ಮಾತೇ ಇಲ್ಲ. ಯಾಕೆ ಅಂತ ಹೇಳಿದ್ರೆ ಇವತ್ತಿನ ನೋಡಿದ್ದೀವಲ್ಲ, ಗಂಡ ಹೆಂಡತಿಯ ಬಾಂಧವ್ಯಗಳು ಯಾವ ಥರ ನಡ್ಕೊಂಡು ಹೋಗ್ತಾ ಇದ್ದಾವೆ ಅಂತ ಗೊತ್ತಿದೆಯಲ್ಲ. ಬಟ್ ಆದರೆ ದೇವೇಗೌಡರು ಎಲ್ಲಿರ್ತಾರೆ, ಚೆನ್ನಮ್ಮನವರು ಅದೇ ಜಾಗದಲ್ಲಿ ಇರೋದನ್ನು ನಾವು ಟಿ ವಿ ಮಾಧ್ಯಮಗಳಲ್ಲೂ ನೋಡಿದ್ದೀವಿ, ನಾವು ವಾಸ್ತವಿಕವಾಗಿಯೂ ನಾವು ನೋಡಿದ್ದೇವೆ. ಅದರಲ್ಲೆರಡು ಮಾತೇ ಇಲ್ಲ. ಅವರು ಪೂಜೆಗೆ ಹೊಟ್ರೆ ಇವರು ಹಿಂದ್ಗಡೆ ರೆಡಿ, ದೇವೇಗೌಡರು ಮುಂದೆ ಹೋಯ್ತಾಯಿದ್ರೆ ಇವ್ರು ಹಿಂದ್ಗಡೆ. ಇವತ್ತು ಇಲ್ಲಿ ಅಲ್ಲ, ನಾವು ಬೆಂಗಳೂರಿನಲ್ಲೂ ನಾವು ಗಮನಿಸ್ತೀವಲ್ಲ, ನೋಡ್ತೀವಲ್ಲ, ಅವರು ದೇವೇಗೌಡರನ್ನ ಬಿಟ್ಟು ಅವರು ಅಳ್ಳಾಡ್ತಿರಲಿಲ್ಲ. ಬಟ್ ಒಂದೇನೆಂದರೆ ಅದಕ್ಕೆ ಅವರಿಗೆ ದೇವರವರಿಗೆ ಈ ವಯಸ್ಸಾಗಿ ಚೆನ್ನಾಗಿರತಕ್ಕಂಥ ಆರೋಗ್ಯನ ಈವನ್ ಟುಡೇ ಕೊಟ್ಟಿರೋದು. ಗಂಡ ಹೆಂಡತಿ ಬಾಂಧವ್ಯ ಇರೋದರಿಂದಲೇ ಅವರಿಗೆ ಏಜ್ ಇನ್ನೂ 95 ಈ ಥರ ಆಗಿ ಅವರು. ಚೆನ್ನಮ್ಮನವರೇ ಸಾಟಿ ಅನಿಸುತ್ತೆ ಅವರ ಗುಣಗಳನ್ನು ನೋಡಿದ್ರೆ. ಗುಣಗಳು ಅದು ಸಾಮಾಜಿಕ ಆದರ್ಶವಾಗಬೇಕು 100. ಏಕೆಂದರೆ ಅವ್ರ ಗುಣಗಳು ಬೇರೆಯವ್ರಿಗೂ ಆದರ್ಶವಾದರೆ ಬೇರೆಯವರು ಸಮಾಜವನ್ನು ನೋಡಿ ಇನ್ನೊಬ್ಬರು ಕಲ್ತ್ಕೊಳ್ತಕ್ಕಂಥ ಭಾವನೆಗಳು ಬರುತ್ತೆ ಅಂತ ನನ್ನ ಭಾವನೆ ಸರ್, ನನ್ನ ಭಾವನೆ. ಇದು ಚೆನ್ನಮ್ಮನವರ ಸಂಬಂಧಿಯ ಮಾತುಗಳು. ಚೆನ್ನಮ್ಮನವರು ಆದರ್ಶ ಗುಣಗಳು, ಈ ಸಮಾಜಕ್ಕೆ ಎಲ್ಲರೂ ಸಹ ಅದನ್ನು ಪಾಲನೆ ಮಾಡುವಂತಹ ಗುಣಗಳನ್ನು ಚೆನ್ನಮ್ಮನವರು ಹೊಂದಿದರು. ಅವರು ಮಾಜಿ ಪ್ರಧಾನಿ ಅವರ ಪತ್ನಿ ಅನ್ನುವಂತಹ ಒಂದೇ ಒಂದು ಸಣ್ಣ ಅಹಂಕಾರವು ಅವರಿಗೆ ಇರಲಿಲ್ಲ ಅನ್ನುವಂತಹ ಮಾತುಗಳನ್ನು ಹೇಳ್ತಾ ಇದ್ದಾರೆ. ಹಾಸನದಿಂದ ಕ್ಯಾಮ್ರಾಮನ್ ಶರತ್ ಜೊತೆ ಹರೀಶ್, ಏಷ್ಯಾನೆಟ್ ಸುವರ್ಣ ನ್ಯೂಸ್. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.